ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ವಿಷಯ ಆತುರಗಾರನಿಗೆ ಬುದ್ಧಿ ಮಟ್ಟ. ಈ ಸಾಕಷ್ಟು ಜನಕ್ಕೆ ತುಂಬ ಹೆವಿ ಸ್ಪೀಡಾಗಿರ್ತಾರೆ. 3 ಯಾವಾಗಲೂ ನಾವು 3S ಫಾಲೋ ಮಾಡಬೇಕು, ಅದ್ಭುತವಾಗಿ ನಮ್ಮ ಬದುಕು ಬಂಗಾರವಾಗೋದಕ್ಕೆ. ಮೊದಲನೇದು ಸೈಲೆಂಟ್, ಮೌನ ವಹಿಸೋದನ್ನು ಕಲಿಬೇಕು. 2ನೇದು ಸ್ಲೋ, ನಿಧಾನವೇ ಪ್ರಧಾನ. 3ನೇದು ಸ್ಮೈಲ್. ಈ 3 ಯಾರ್ಯಾರು ಫಾಲೋ ಮಾಡ್ತಾರೆ ಅತ್ಯದ್ಭುತವಾಗಿ ಬದುಕೋದಕ್ಕೆ ನಮಗೆ ಅದು ಹಾದಿ ಮಾಡಿಕೊಡುತ್ತೆ. ನಿಧಾನವೇ ಪ್ರಧಾನ, ದಾನಕ್ಕೂ ನಿಧಾನ ದೊಡ್ಡದು ಅಂತ ಹಿರಿಯರು ಹೇಳ್ತಾರೆ. ಆತುರಗಾರನಿಗೆ ಬುದ್ಧಿಮಟ್ಟ. ನಾನು ಕೆಲವೊಂದು ಮನೆಗಳಿಗೆ ಕರೀತಾರೆ, ಇನ್ವೈಟ್ ಮಾಡ್ತಾರೆ. ಮನೆಗೆ ಹೋದಾಗ ಏನೋ ಗುರುಗಳು ಬಂದಿದ್ದಾರೆ ಅನ್ನೋ ಒಂದು ಆತುರ, ಅದು ಏನೋ ಇರ್ತದೆ. ಭಕ್ತಿ, ಗೌರವ, ಪ್ರೀತಿ ಎಲ್ಲವೂ ಕೂಡ ಇರ್ತವೆ. ಬಂದಿದ ತಕ್ಷಣ ಎಲ್ಲ ಒರೆಸಿ ಊಟಕ್ಕೆ ಕುಂಡಿಸಿದ್ರೆ ನನಗೆ ಯಾವುದೇ ಮನೆಗೆ ಹೋದರೂ ಊಟಗಳು ಏನೇನು ಮಾಡಿದರೆ ತಂದಿಟ್ಬಿಡ್ಬೇಕು, ಬಡಿಸ್ಬಾರ್ದು. ಈ ಬಡಿಸಿರೋ ಊಟ ತಿನ್ನೋದಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ತಟ್ಟೆಲಿ ಹಾಕೊಂಬಂದ್ಬಿಡ್ತಾರೆ, ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಏನೋ ಹಾಕೊಂಬಂದ್ಬಿಟ್ಟು ತಿನ್ನು ಅಂತ ಕೊಡ್ತಾರೆ. ಸಾಂಬಾರು, ಅನ್ನ ಸಾಂಬಾರು ಎಲ್ಲ. ನನಗೆ ನಿಜವಾಗ್ಲೂ ಆ ಥರ ಮನೆಗಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಎಲ್ಲ ತಂದಿಟ್ಬಿಟ್ರೆ ನನಗೆ ಅಲ್ಪ ಆಹಾರಿ. ನಾನು ಒಂದು ಆಪಲ್ ಗಾತ್ರ ಮುದ್ದೆ, ಒಂದು ಸೌಟ್ ಅನ್ನ, ಇಷ್ಟೇ ನಂದು ಆಹಾರ. ದಿನಕ್ಕೆ 2 ಹೊತ್ತು, ಬೆಳಿಗ್ಗೆ ಮತ್ತು ಸಂಜೆ ಹಾಕ್ಕೊಂಡು ಬಂದ್ಬಿಟ್ರೆ ನಾನು ಎಷ್ಟು ತಿಂತೀನಿ ಅವ್ರಿಗೆ ಗೊತ್ತಿಲ್ಲ. ಆ ಅನ್ನಕ್ಕೆ ಎಷ್ಟು ಸಾಂಬಾರು ಹಾಕಬೇಕು ಗೊತ್ತಿಲ್ಲ. ಆ ಪ್ರಮಾಣ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ ಹಾಕೊಂಬಂದ್ಬಿಟ್ರೆ ಖಂಡಿತವಾಗಿ ತಿನ್ನಲ್ಲ. ತಗೊಂಬಂದು ಒಂದಷ್ಟು ತಿನ್ನಲಿ ಅಂತ ಹಾಕೊಂಡ್ಬಿಡ್ತಾರೆ. ಯಾರದೇ ಆಗಲಿ, ನೀವು ಎಷ್ಟು ತಿಂತಾರೆ ಅಂತ ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನೆಗಳಲ್ಲಾದರೂ ಕೂಡ ಗಂಡನಿಗಾಗಲಿ, ಕೆಲವ್ರಿಗೆ ಇಷ್ಟ, ಅದನ್ನು ಫಾಲೋ ಮಾಡಿ. ಇಲ್ಲಿ ಇಷ್ಟ ಇಲ್ಲ ಅಂತ ಕೆಲವ್ರಿಗೆ ಹಾಕ್ಕೊಂಡು ಬಂದರೆ ಮಾತ್ರ ತಿಂತಾರೆ, ತಂದಿಟ್ರೆ ಅವ್ರು ಬಡಿಸ್ಕೊಳ್ಳಲ್ಲ. ಬಡಿಸ್ಬೇಕು ಯಾರಾದರೂ. ಸೊ ನನಗೆ ಆ ಥರ ಇಲ್ಲ, ತಂದು ಬಿಟ್ಬಿಟ್ರೆ ಕ್ಲೀನಾಗಿ ಬಡಿಸ್ತೀನಿ. ಸೊ ನಿಧಾನವಾಗಿ ಅದನ್ನು ಎಂಜಾಯ್ ಮಾಡ್ಕೊಂಡು ಊಟ ತಿಂತೀನಿ. ಇನ್ನು ತಿಂದೇ ಇರಲ್ಲ, ಬಂದಿದ ತಕ್ಷಣನೇ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಇನ್ನೂ ನನಗೆ ಬೇಕು ಅನಿಸುತ್ತೆ, ತಿಂತೀನಿ, ಚೆನ್ನಾಗಿದ್ರೆ ಇನ್ನೊಂದು ತುತ್ತು ತಿನ್ನೋಣ ಅಂತ ಅನಿಸುತ್ತೆ. ಆದರೆ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಸಾಂಬಾರು ಅದರೊಂದಿಗೆ ಮುಚ್ಚಿಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ತಿನ್ನೋದು ಹೇಗೆ? ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಆ ರೀತಿ ತಿನ್ನೋನು ಕೂಡ ಏನು ಮಾಡ್ತಾನೆ, ಅಯ್ಯೋ ಎತ್ಕೊಂಡು ಹೋಗ್ಬಿಟ್ರು, ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಅರ್ಧಂಬರ್ಧ ಊಟದಲ್ಲಿ ಹೋಗ್ತಾನೆ. ಊಟ ತುಂಬಿರುತ್ತೆ, ಹೊಟ್ಟೆ ತುಂಬಿದೆ, ಆದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು, ಅದರಲ್ಲೆಲ್ಲ ಪ್ಯಾಕಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ಇದೊಂದು. ಇನ್ನೂ ಊಟನೇ ಮಾಡಿರಲ್ಲ, ಆಗಲೇ ಎಲ್ಲ ಟೇಬಲ್ನೆಲ್ಲ ಕ್ಲೀನ್ ಮಾಡಿಬಿಡೋದು, ಒರೆಸ್ಬಿಡೋದು, ತಗೊಂಬಂದೆಲ್ಲ ಕ್ಲೀನಾಗಿ ಒರೆಸ್ಬಿಡೋದು. ಈ ರೀತಿ ಮಾಡೋದ್ರಿಂದ ಊಟ ಮಾಡೋರಿಗೆ ಒಂದು ರೀತಿ ಅವಮಾನ ಮಾಡ್ದಂಗೆ. ಇದನ್ನು ಕೆಲವರು ಮನೆಗಳಲ್ಲಿ ಮಾಡ್ತಾರೆ ಹೆಣ್ಮಕ್ಳು. ದಯವಿಟ್ಟು ಆ ರೀತಿ ಮಾಡಬೇಡಿ. ಇದು ಬಹಳ ಒಂದು ರೀತಿ ಬೇಸರವನ್ನು ತಂದುಂಟು ಮಾಡುತ್ತೆ. ಇನ್ನೊಂದು ಸಲ ನಿಮ್ಮ ಮನೆಗೆ ಬರೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸಾಕಷ್ಟು ಜನ ಬಂದವರು ಕೂಡ ಹೇಳಿದ್ದಾರೆ. ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಎಲ್ಲರದು ಊಟ ಆದಮೇಲೆ ಟೇಬಲಲ್ಲಿ ಒಬ್ಬನೇ ಮಾಡ್ತಾ ಇರಲಿ, 2 ಇರಲಿ, 4 ಜನ ಇರಲಿ, ಎಲ್ಲರದು ಆದ ನಂತರ ಅವರು ಊಟ ಮಾಡೋ ಸ್ಥಳದಿಂದ ಎದ್ದೋದ ನಂತರ ನೀವು ಅದನ್ನೆಲ್ಲ ಎತ್ತಿಡಬೇಕೆ ಹೊರತು ಕುಂತ್ಕೊಂಡಿದ್ದಂಗೆ ಪಟಕ್ ಅಂತ ಎತ್ತಿಟ್ಬಿಟ್ರೆ ಯಾರಿಗೂ ಊಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅವ್ರು ಇನ್ನೂ ತಿಂದೇ ಇಲ್ಲ, ಒಂದು ಸಲ ಒಬ್ರು ತಿನ್ಬಿಟ್ರು ಎತ್ಬಿಟ್ಟಿದ್ದು ತಟ್ಟೆನ ಕ್ಲೀನಾಗಿ ಒರೆಸ್ಬಿಡೋದು. ಅದು ಹೋಟ್ಲಲ್ಲಿ ಟೇಬಲ್ಗಳು ಕಡಿಮೆ ಇದ್ದಾಗ ಹಂಗೆ ಮಾಡ್ತಾರೆ. ಆದರೆ ಇದು ಮನೆಯಲ್ಲೂ ಕೂಡ ಹಂಗೆ ಒರೆಸ್ಬಿಟ್ರೆ ಕ್ಲೀನಾಗಿ ಅವ್ರು ಇನ್ನೂ ತಿಂತಾವ್ರೆ, ಆ ಎಂಜಿಲ್ ಒರೆಸಿರೋದೆಲ್ಲ ತಟ್ಟೆಗೆ ತಾಕುತ್ತೆ. ಆ ರೀತಿ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ಇದು ಬಹಳ ಅಪಾಯಕಾರಿ. ಅತೃಪ್ತಿ ಇಲ್ಲಿ ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ಒಂದು ಇರುಸು ಮುರುಸು ಉಂಟಾಗುತ್ತೆ. ಯಾರಿಗೇ ಆಗಲಿ ಅತಿಥಿ ಸತ್ಕಾರ ನಮ್ಮ ಭಾರತದ ಪರಂಪರೆ. ಅತ್ಯದ್ಭುತವಾದ ಭಾರತವನ್ನು ಗುರುತಿಸುವಂಥ ರೀತಿ ನೀತಿನೇ ಅತಿಥಿ ಸತ್ಕಾರ. ಅತಿಥಿ ಅಂದರೆ ಏನು? ಕರೆದಿರೋನ ಅತಿಥಿ ಅಲ್ಲ, ಕರೆಯದೇ ಬಂದರೂ ಕೂಡ ಅವನಿಗೆ ನಾವು ಸತ್ಕರಿಸಿ ಕಳಿಸ್ತೀರಿ. ಇದಕ್ಕೆ ಅತಿಥಿ ಸತ್ಕಾರ ಅಂತ ಕರೀತಾರೆ. ಅತಿಥಿ ಅಂದರೆ ಯಾರು? ಇನ್ವೈಟ್ ಮಾಡಿರ್ತಾರಲ್ಲ ಅವರೆಲ್ಲ ಸಡನ್ನಾಗಿ ಬಂದ್ಬಿಡ್ತಾರೆ, ಅವರು ಕೂಡ ಅವ್ರನ್ನ ಅತಿಥಿ ಅಂತ ಕರೀತಾರೆ. ಇಂಥವ್ರನ್ನ ನಾವು ಸತ್ಕರಿಸ್ಬೇಕು. ಮತ್ತೆ ಕೆಲವರು ಮನೇಲಿ ಏನು ಮಾಡ್ತಾರೆ, ಊಟಕ್ಕೆ ಇಟ್ಬಿಟ್ಟು ಎದುರುಗಡೆ ಒಳ್ಳೆ ಈ ಶೋರೂಮ್ಗಳು ಇರ್ತಾರೆ, ಗೊಂಬೆ ಥರ ನಿಂತ್ಕೊಂಡಿರ್ತಾರೆ. ಕೆಲವರಿಗೆ ಮುಜುಗರ,
ಆ ರೀತಿ ನಿಂತ್ಕೊಂಬಾರ್ದು. ಅವ್ರು ಹೆಂಗ್ ತಿನ್ನೋದನ್ನ ನೋಡ್ತಾರೆ. ಈಗ ದೃಷ್ಟಿ ಅಂತಾರೆ ಹಳ್ಳಿ ಕಡೆ. ಈ ಅಜ್ಜಿಗಳು ಹಿಂಗೆ ಕುಂತ್ಕೊಂಡು ಹಾ ಓಹೋಹೋ ಸರಿಯಾಗಿ ಬಾರಿಸ್ತಾನೆ, ಪರವಾಗಿಲ್ಲ, ಚೆನ್ನಾಗಿ ಜಡಿತಾನೆ, ಹಿಂಗೆ ತಿಂದರೆ ಮುಗೀತು ಮನೆ. ಇದು ದೃಷ್ಟಿ. ತಾತನೋ ಅಜ್ಜಿನೋ, ತಾತ ಮಾಡ್ತಿರ್ಲಿಲ್ಲ, ಅಜ್ಜಿ ಹೆಚ್ಚಾಗಿ ಮಾಡೋರು. ಈ ರೀತಿ ಕಂಜೂಸ್ ಅಜ್ಜಿಗಳು ಇರ್ತಾ ಇದ್ರು ಹಿಂದೆ. ಇವಾಗೆಲ್ಲ ಯಾರು ಆ ರೀತಿ ಇಲ್ಲ, ಚೆನ್ನಾಗಿ ತಿನ್ನಿ ಅಂತ ಬಿಟ್ಬಿಡ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ಈ ರಮಾದೇವಿ ಸಿನಿಮಾ ನಟರಿಗಳು ಇರ್ತಾರಲ್ಲ, ಉಮಾ ಪಾರ್ವತಿನ ಏನೋ ಅವ್ರ ಹೆಸರಿದೆ, ಆಯಮ್ಮ, ಇದೆಲ್ಲ ಮಾಡಿದಾಗ ನೋಡಿರ್ತೀವಿ. ಈಗ ಊಟ ಮಾಡೋದನ್ನ ನಿಂತ್ಕೊಂಡು ಯಾಕೆ ನೋಡಬೇಕು? ನೋಡಿದ್ರೆ ಅವ್ರಿಗೆ ಮುಜುಗರ ಅನ್ಸುತ್ತೆ. ಅವ್ರು ನಿಮ್ಮನ್ನು ನೋಡದೆ ಹೋದ್ರು ಕೂಡ ನೀವು ಅವ್ರನ್ನ ನೋಡ್ತಾ ಇದ್ರೆ ಅಲ್ಲಿ ಕುಂತಿರೋನ್ಗೆ ಏನೋ ಒಂಥರ ಮುಜುಗರ ಆಗುತ್ತೆ. ಇಟ್ಬಿಟ್ಟು ಹೋಗ್ಬಿಡ್ಬೇಕು. ಒಂದು 10-15 ನಿಮಿಷ ಆದಮೇಲೆ ತಟ್ಟೆ ಖಾಲಿ ಆಗೋದಕ್ಕಿಂತ ಮುಂಚೆ ನೋಡಬೇಕು. ಅಥವಾ ಅಲ್ಲೇ ಬಡಿಸ್ಬಿಟ್ಟು ಇಲ್ಲಿ ಇಟ್ಕೊಳ್ಳಿ, ನೀವು ಎಷ್ಟು ಬೇಕು ಅಷ್ಟು ಬಡಿಸ್ಕೊಳ್ಳಿ ಅಂತ ಹೇಳಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕೆಲವರಿಗೆ ಬಡಿಸೋದು ಇಷ್ಟ ಇಲ್ಲ, ಬಡಿಸ್ಬೇಕು, ಬಡಿಸ್ಕೊಂಡು ಬಂದು ಕೊಡಬೇಕು. ಕೆಲವ್ರು ಕಲಿಸ್ಕೊಂಡು ಬಂದು ಇಡಬೇಕು, ಮತ್ತೆ ಕೆಲವ್ರಿಗೆ ತಿನ್ನಿಸ್ಬೇಕು. ಅದು ಯಾರ್ಯಾರಿಗೆ ಏನೇನು ಇಷ್ಟ ಇದೆ ಹಂಗೆ ಮಾಡಿ. ಬಟ್ ಜನರಲ್ ಆಗಿ ನಾವೆಲ್ಲ ತಗೊಂಬಂದು ಇಟ್ಬಿಟ್ರೆ ಅಲ್ಲಿ ಅವ್ರಿಗೆ ಎಷ್ಟು ಬೇಕು ಅಷ್ಟು ಬಡಿಸ್ಕೊಂಡು ತಿಂತಾರೆ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಸುಮಾರು ಜನ ಆ ರೀತಿ ಮಾಡ್ತಾರೆ. ಏನೋ ಹೇಳಬೇಕು. ಪಕ್ಕದ ಮನೆಯಲ್ಲಿ ಯಾವುದೋ ಒಂದು ಊರಿಗೆ ಹೋಗಿದ್ದೆ. ಆ ಊರಲ್ಲಿ ಪಕ್ಕದ ಮನೆ ಹುಡುಗಿ ಹೊಸದಾಗಿ ಮದುವೆ ಆಗಿದ್ದಾಳೆ. ಈ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವರು ಇದ್ದಾರೆ, ಅಂದರೆ ಆಂಟಿ ಅಂಕಲ್ ಇದ್ದಾರೆ. ಬೆಳಿಗ್ಗೆನೆ ಗಂಡ ರಾತ್ರಿ ಏನೇನು ಹೇಳಿದ ಪಟಕ್ಕಂತ ಬಂದ್ಬಿಡ್ತಾಳೆ. 8 ಗಂಟೆ 8:15 ಬಂದ್ಬಿಟ್ಟು ಆಂಟಿ ಹತ್ರ ಹೇಳ್ತಾ ಇರ್ತಾಳೆ, ಕುಂತ್ಕೊಂಡು ಹರಟೆ ಹೊಡಿತಾಳೆ. ಅವಳಿಗೇನು ಅಂದರೆ ಮರ್ತೋಗ್ಬಿಡ್ತೀನಿ ಆಮೇಲೆ ಹೇಳಿದ್ರೆ ಅಂತ. ಆದರೆ ಪಕ್ಕದ ಮನೆಯಲ್ಲಿ ಬಂದು ಕುಂತ್ಕೊಳ್ತಾರಲ್ಲ, ಈ ರೀತಿ ಬೆಳಿಗ್ಗೆನೆ ಬಂದು ಕುಂತ್ಕೊಂಡ್ರೆ ಇದೊಂದು ರೀತಿ ದರಿದ್ರ. ಯಾರಾದರೂ ನಿಮ್ಮ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು ಬೆಳಿಗ್ಗೆ ಬಂದು ನಿಮ್ಮ ಮನೆಯಲ್ಲಿ ಬಂದು ವಕ್ರಿಸ್ಕೊಂಡ್ರೆ ಇದೊಂದು ನಕ್ಷತ್ರಿಕ ಅಂತ ತಿಳ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಇದರಿಂದ ಒಳ್ಳೇದಾಗಲ್ಲ. ಎಲ್ಲರೂ ಹೆಣ್ಣುಮಕ್ಕಳು ಗಂಡ ಅಪ್ಪನೋ ದುಡಿಬೇಕು, ಅವ್ವನೋ ಅರಿಬೇಕು ಅಂತಾರೆ. ಸೊ ಕೆಲ್ಸಕ್ಕೆ ಹೋಗಿರ್ತಾರೆ. ಮಕ್ಕಳು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿರ್ತಾರೆ. ಹೋದ್ಮೇಲೆ ನೀವು ಮನೆಯಲ್ಲಿ ನಿಮ್ಮ ಮನೆ ಕೆಲಸ, ಪ್ರತಿಯೊಬ್ಬರಿಗೂ ಮನೆ ಕೆಲಸ ಇದ್ದೇ ಇರುತ್ತೆ. ಗುಡಿಸೋದು, ತೊಳೆಯೋದು, ಬೆಳಗೋದು, ಏನೋ ಒಂದು ಸಿಂಗರ್ಸೋದು, ಅವ್ರದ್ದು ಏನೇನೋ ಕೆಲಸಗಳಿರ್ತವೆ. ಅದೆಲ್ಲ ಮುಗಿಬೇಕು ಅಂತಂದರೆ ಒಂದು 11 ಗಂಟೆ 12 ಗಂಟೆ ಮಟ್ಟಿಗೆ ಆಗುತ್ತೆ. ಅದಾದ್ಮೇಲೆ ಮತ್ತೆ ತಿರ್ಗಾ ಮಧ್ಯಾಹ್ನ ಬಂದ್ಬಿಡುತ್ತೆ. ಅದಕ್ಕೆ ಅಡುಗೆ ಬೇರೆ ಮಾಡಬೇಕು. ಇದ್ರೆ ಮನೇಲಿ ಯಾರಾದರೂ ಇದ್ರೆ, ಮನೇಲಿ ಯಾರೂ ಇಲ್ಲ ಅಂತಂದರೆ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಬೋದು. ಮತ್ತೆ ಸಂಜೆ ಬಂದಾಗ ಮತ್ತೆ ಎಲ್ಲ ಮನೆಯೆಲ್ಲ ಬ್ಯುಸಿ ಆಗುತ್ತೆ. ಪ್ರತಿಯೊಬ್ಬರು ಮನೇಲಿ ಇದು ನಡೀತದೆ. ಈಗ ಆಕೆ ಮನೆ ಕೆಲಸ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ವಕ್ರಿಸ್ಕೊಂಬಿಟ್ರೆ ಬೆಳಿಗ್ಗೆನೆ ಕುಂತ್ಕೊಂಡು ಹರಟೆ ಹೊಡಿಯೋದು, ನನ್ನ ಗಂಡ ಹಂಗಂದ, ನಿನ್ನ ಗಂಡ ಏನು, ಹಾಗೆ ಹೀಗೆ ಅಂತಂದರೆ, ಮನೇಲಿ ಇನ್ನೂ ಮಕ್ಕಳಿದ್ದಾರೆ, ಮನೇಲಿ ಇನ್ನೂ ಗಂಡ ಇದ್ದಾನೆ, ಇವ್ರ ಮಾತುಕತೆ ಶುರು ಮಾಡಿಬಿಟ್ರೆ ಕೆಲಸ ಯಾರು ಮಾಡೋದು? ಸೊ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತಂದರೆ ಬದುಕು ಹೇಗೆ ಬದುಕಕ್ಕೆ ಸಾಧ್ಯ? ಪ್ರತಿಯೊಬ್ಬ ಜೀವ, ಪ್ರತಿಯೊಬ್ಬನಿಗೂ ಕುಟುಂಬ ಇದ್ದೇ ಇರುತ್ತೆ, ಪರಿವಾರ ಇದ್ದೇ ಇರುತ್ತೆ. ಅದನ್ನು ನಾವು ಅರ್ಥೈಸ್ಕೊಂಡು ಹೋಗ್ಬೇಕು. ಅಕ್ಕ ನೆರೆಹೊರೆ ಅಂದಮೇಲೆ ಒಬ್ರಿಗೊಬ್ರು ಆಗಬೇಕು. ಹಂಗೆ ಬೆಳಿಗ್ಗೆನೆ ಬಂದು ಒಕ್ಕರ್ಸ್ಕೊಳ್ಳೋದು ಅದು ನೆರೆಹೊರೆ ಆಗೋದಿಲ್ಲ. ನನ್ನ ಅನುಭವದಲ್ಲಿ ಹೇಳ್ತೀನಿ, ಇಲ್ಲಿ ಸಾಕಷ್ಟು ಜನ ಅವರ ತಲೆ ಕೆಡಿಸ್ಕೊಳ್ಳೋದಕ್ಕೆ ಕೌನ್ಸಿಲಿಂಗ್ ಹೆಚ್ಚಾಗಿ ಮಾಡ್ತೀನಿ. ತಲೆ ಕೆಟ್ಟೋರು ಈ ಕೆಲವರೆಲ್ಲ ಬರ್ತಾರೆ, ಮಾನಸಿಕವಾಗಿ ನೊಂದೋಗ್ಬಿಟ್ಟಿರ್ತಾರೆ, ಬೆಂದೋಗ್ಬಿಟ್ಟಿರ್ತಾರೆ. ಅವರಲ್ಲಿ ಸತ್ವನೇ ಇರಲ್ಲ. ಯಾಕೆ ಅಂತಂದರೆ ಯಾರ್ದೋ ಕಾಟ, ಅಕ್ಕಪಕ್ಕದ ಮನೆಯವ್ರ ಕಾಟ, ಸ್ನೇಹಿತರ ಕಾಟ, ಆ ರೀತಿ ಕಾಟ ಕೊಟ್ಟು ಹೇಳ್ಕೊಟ್ಟು ಆ ರೀತಿ ಮಾಡ್ತಾರೆ. ಕೆಲವರು ದೂರದಲ್ಲಿರ್ತಾರೆ. ಹೊಸದಾಗಿ ಮದುವೆ ಆಗಿರೋ ಹೆಣ್ಣುಮಕ್ಕಳು ಬೆಳಿಗ್ಗೆನೆ ಫೋನ್ ಮಾಡ್ಬಿಡುದು ಅಮ್ಮನಿಗೆ. ಮಗಳಾದರೂ ಅಮ್ಮನಿಗೆ ಫೋನ್ ಮಾಡ್ತಾಳೆ, ಅಥವಾ ಅಮ್ಮನಾದರೂ ಮಗಳಿಗೆ ಫೋನ್ ಮಾಡ್ತಾಳೆ. ಬೇರೆ ಕೆಲಸ ಇರೋದಿಲ್ವಾ? ಗಂಡ ಆಫೀಸ್ಗೆ ಹೋದ ನಂತರ ನಿಮಗೇನಾದರೂ ಬಿಡುವಿದ್ರೆ ಅವಾಗ ನೀವು ಮಾಡಬೇಕು. ಅದು ಬಿಟ್ಬಿಟ್ಟು ಇದಕ್ಕೇನಾದರೂ ನೀವು ಪ್ರಮೋಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಾಕಷ್ಟು ಮನೆಗಳಲ್ಲಿ ದಿನನಿತ್ಯ ಕರೆ ಮಾಡುವಂಥ, ಮದುವೆ ಆದ ನಂತರ ದಿನನಿತ್ಯ ಕರೆ ಮಾಡುವಂಥವ್ರು ಇದ್ದಾರೆ. ಖಂಡಿತವಾಗ್ಲೂ ಮಾಡಬೇಕು. ಅದು ಬಾಂಧವ್ಯ ಹೆಚ್ಚುತ್ತೆ ಜನರಲ್ ಆಗಿ. ಆದರೆ ಅದು ಅಧಿಕವಾದಾಗ ಏನಾಗುತ್ತೆ, ನಮಗೆ ಈ ಮಕ್ಕಳನ್ನ ಕೈ ಹಿಡಿದು ನಡೆಸ್ಬೇಕಂತೆ, ಹೆಜ್ಜೆ ಇಡಿಸ್ಬೇಕಂತೆ. ಅವಾಗ ಅವ್ರು ನಡೆಯೋದು ಕಲಿತಾರೆ. ನಡೆಯೋದು ಕಲಿತ ಮೇಲೆ ಕೈ ಬಿಟ್ಬಿಡ್ಬೇಕು. ಬಿಟ್ಟಾಗ ಅವ್ರು ಓಡೋದು ಕಲಿತಾರೆ. ಕೆಲವರು ಮದುವೆ ಆಗಿ ಮಕ್ಕಳಾಗಿದ್ರು ಕೈ ಹಿಡ್ಕೊಂಡಿರ್ತಾರೆ. ಅಯ್ಯೋ ಹುಷಾರಾಗಿ ಹೋಗಮ್ಮ, ಲೆಫ್ಟ್ ಬಾ, ರೈಟ್ ಬಾ, ಇನ್ನೂ ಕೈ ಹಿಡ್ಕೊಂಡು ಕಲಿಸ್ತವ್ರೆ. ಅವಳು ಯಾವಾಗ ಕಲಿಯೋದು? ಅವಳು ಯಾವಾಗ ಓಡೋದು? ಅವಳಿಗೆ ಯಾವಾಗ ಬುದ್ಧಿ ಬರೋದು?
ಏನೋ ಸಣ್ಣ ಮಕ್ಕಳು ಇನ್ನು ಅಂಬೆಗಾಲ ಹಾಕ್ತಾ ಇರ್ತಾರೆ, ಗೋಡೆ ಹಿಡ್ಕೊಂಡು ನಡೀತಾರೆ, ಅವಾಗ ನಾವು ಕಲಿಸ್ಲೇಬೇಕಾಗುತ್ತೆ. ಬಟ್ ಮದುವೆ ಆದರೂ ಕೂಡ ದಿನನಿತ್ಯ ಈಗಲೂ ಫೋನ್ ಮಾಡೋದು, ಹುಷಾರು, ಹಂಗಿರ್ಬೇಕು ಹಿಂಗಿರ್ಬೇಕು, ಈ ರೀತಿ ಖಂಡಿತವಾಗ್ಲಿ ಯಾರು ಹೇಳ್ಕೊಡ್ಬೇಡಿ. ಏನೋ ಅಡುಗೆ ಮಾಡೋದು ಹೇಳ್ಕೊಡಿ, ಗಂಡನ ಜೊತೆ ಹೇಗೆ ಹೊಂದಾಣಿಕೆ ಆಗ್ಬೇಕು ಅದನ್ನು ಹೇಳ್ಕೊಡಿ. ಸೊ ತುಂಬ ಅತ್ಯದ್ಭುತವಾಗಿ ಮನೆಯನ್ನು ಸಿಂಗರಿಸೋದನ್ನು ಹೇಳ್ಕೊಡಿ. ಇಬ್ಬರು ಬಾಂಧವ್ಯವನ್ನು ಹೆಚ್ಚು ಮಾಡಬೇಕು, ಪ್ರೀತಿ ಹೆಚ್ಚಾಗಬೇಕು, ಹೃದಯಗಳು ಮಿಲನವಾಗಬೇಕು. ಬರೀ ದೈಹಿಕವಾಗಿ ಮಾತ್ರ ಆದರೆ ಸಾಲೋದಿಲ್ಲ. ಅದನ್ನು ಅರ್ಥೈಸ್ಕೊಳ್ಳೋದು ಮತ್ತು ಅರ್ಥ ಮಾಡಿಸೋದು, ಇದು ಎರಡನ್ನ ಮನೆಯಲ್ಲಿ ಹೇಳ್ಕೊಡಿ. ಅದನ್ನು ಬಿಟ್ಟು ಚಾಡಿ ಮಾತುಗಳನ್ನು ಹೇಳ್ಕೊಡೋದು, ದಿನನಿತ್ಯ ಅವನು ಹಂಗಂದ್ರೆ ನೀನು ಹಿಂಗನ್ನು, ಹಾಗೆ ಹೀಗೆ ಅಂತ ಸಾಕಷ್ಟು ಮನೆಗಳಲ್ಲಿ ಕಂಪ್ಲೇಂಟ್ಗಳು ಬರೋದಿದ್ದೇನೆ. ಬಂದು ಹೊಸದಾಗಿ ಮದುವೆ ಆಗಿರೋರು 2 ವರ್ಷ 3 ವರ್ಷ ನನಗಿಷ್ಟ ಇಲ್ಲ, ನಾನು ಅವನಿಗೆ ಡೈವರ್ಸ್ ತೊಗೊಳ್ತೀನಿ, ಬಿಟ್ಬಿಡ್ತೀನಿ ಅಂತಾರೆ. ಯಾತಕ್ಕೋಸ್ಕರ ಅಂದರೆ ಈ ರೀತಿ ಕಿವಿ ತುಂಬುವಂಥವ್ರು ಇರ್ತಾರೆ. ಅದು ಅಮ್ಮ ಆಗಿರಬಹುದು, ಸ್ನೇಹಿತರಾಗಿರಬಹುದು, ನೆರೆಹೊರೆಯವರಾಗಿರಬಹುದು. ಎಲ್ಲರೂ ಬಂದು ಬೆಳಿಗ್ಗೆನೆ ಯಾರ್ಯಾರು ವಕ್ರಿಸ್ಕೊಳ್ತಾರೆ ಇವರೆಲ್ಲರೂ ಕೂಡ ಅದೇ ರೀತಿ ಕಂಡೋರ್ ಮಾತು ಕೇಳಿ ಹೆಂಡ್ರು ಬಿಟ್ಟನಂತೆ, ಹಳ್ಳಿ ಕಡೆ ಹೇಳ್ತಾರೆ ಆ ಥರ. ತನಗೆ ಗೊತ್ತಿಲ್ಲ ಹೆಂಡತಿ ಬಗ್ಗೆ, ಕಂಡೋರ್ ಮಾತು ಕೇಳಿ ಹೆಂಡತಿನ ಸಂಶಯ ಮಾಡೋದು, ಕಂಡೋರ್ ಮಾತು ಕೇಳಿ ಹೆಂಡತಿ ಜೊತೆ ಜಗಳ ಆಡೋದು, ಕಂಡೋರ್ ಮಾತು ಕೇಳಿ ತಗೊಂಡೋಗಿ ತವ್ರ ಮನೆಗೆ ಬಿಟ್ಬಿಡೋಂಥ. ಸ್ವಂತ ಬುದ್ಧಿ ಇದ್ದು ನಿನ್ನನ್ನು ನಂಬಿ ಬಂದಿರೋಂಥವಳನ್ನ ಬಿಟ್ಟು ಬರೋದ್ರಲ್ಲಿ ಅರ್ಥ ಏನಿದೆ? ಸೊ ಆದ್ರಿಂದ ಆತುರಗಾರನಿಗೆ ಬುದ್ಧಿಮಟ್ಟ. ಎಲ್ಲವನ್ನು ನಾವು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಅಂತಾರೆ. ಅದು ಪ್ರಾಮಾಣಿಸಿ ನೋಡಿದ್ರೂ ಕೂಡ ಕೆಲವರು ನಂಬದೇ ಇರೋಂಥ ಸ್ಥಿತಿಗತಿ ಈಗಿನ ಒಂದು ಸಮಾಜದಲ್ಲಿ. ಆದರೂ ಕೂಡ ಸಹಜವಾಗಿ ಬೇಸಿಕ್ ಒಂದು ಕಾಮನ್ ಸೆನ್ಸನ್ನು, ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರನ್ನು ನೀವೆಲ್ಲರೂ ಅಧ್ಯಯನ ಮಾಡಿ. ಉದಾಹರಣೆ ಯಾವುದೋ ಒಂದು ಹೊರದೇಶದಲ್ಲಿ, ಅಮೇರಿಕಾ ಅಂತ ಇಟ್ಕೊಳ್ಳಿ. ಅಮೇರಿಕದಲ್ಲಿ ಒಬ್ಬ ಮನೆಗೆ ಏನೇನು ಬೇಕು ಅದೆಲ್ಲವೂ ಇರ್ತದೆ. ಅಂದರೆ ಒಂದು ಮನೆಗೆ ಬೇಕಾಗಿರುವಂಥ ಏನೋ ಫ್ರಿಡ್ಜು, ವಾಷಿಂಗ್ ಮಿಷಿನು, ಟಿ ವಿ, ಮಿಕ್ಸಿ, ಗ್ರೈಂಡರು, ಏನೇನು ಬೇಕೆಲ್ಲ, ಹೊರಗಡೆ ಓಡಾಡೋದಕ್ಕೆ ಕಾರು, ಅವು ಇವೆಲ್ಲ. ಸೊ ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್, ಬೇಸಿಕ್, ತುಂಬ ಬಡಸ್ತನ ಇಲ್ಲ, ಬೇಸಿಕ್ ನೀಡ್ಸ್ ಏನೇನು ಬೇಕು ಎಲ್ಲವೂ ಇರ್ತವೆ. ಯಾಕೆಂದರೆ ಅವ್ರಿಗೆ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಚೆನ್ನಾಗಿರೋದ್ರಿಂದ ಆ ರೀತಿ ಇರ್ತಾರೆ. ನಮ್ಮ ಮನೆಗಳಲ್ಲಿ ಯಾಕೆ ಈ ರೀತಿ ಇರೋದಿಲ್ಲ? ಇರ್ತವೆ, ನಮಗೂ ಇದೆ, ಇಲ್ಲ ಅಂತಲ್ಲ. ಆದರೆ ಯಾಕೆ ನಾವು ಅಭಿವೃದ್ಧಿ ಆಗೋದಿಲ್ಲ ಅಂದರೆ ಈ ರೀತಿ ನಕ್ಷತ್ರಿಕರು ಬಂದು ಬೆಳಿಗ್ಗೆನೆ ಕುತ್ಕೊಬಿಡ್ತಾರೆ, ಕುಂತ್ಕೊಂಡು ಹಾಳು ಮಾಡ್ತಾ ಇರ್ತಾರೆ. ದೀಪ ಹಚ್ಚೋ ಸಮಯಕ್ಕೆ ಬಂದ್ಬಿಟ್ಟು ಹರಟೆ ಹೊಡಿತಾ ಇರ್ತಾರೆ. ಅದು ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಆ ಮಾತುಗಳು ಎಲ್ಲ ವ್ಯರ್ಥ ಮಾತುಗಳು, ಸುಮ್ಮನೆ ಟೈಮ್ ಪಾಸ್ ಗಾಡುವಂಥವು. ಆದ್ದರಿಂದ ಸಂಜೆ ಲಕ್ಷ್ಮಿ, ಬೆಳಿಗ್ಗೆ ಮುಂಜಾನೆ ಮತ್ತು ಸಂಜೆ ಲಕ್ಷ್ಮಿ ಪ್ರವೇಶ ಮಾಡುವಂತಹ ಸಮಯ. ಆ ಸಮಯದಲ್ಲಿ ನಾವು ಏನೇನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ರೆ ಲಕ್ಷ್ಮಿ ನಮಗೆ ಆಗಮಿಸ್ತಾಳೆ. ಅದು ಬಿಟ್ಬಿಟ್ಟು ಬೆಳಿಗ್ಗೆನೆ ಬಂದು ಒಕ್ಕರ್ಸ್ಕೊಂಬಿಡೋದು, ಸಂಜೆ ಬಂದು ಒಕ್ಕರ್ಸ್ಕೊಂಬಿಡೋದು, ಈ ರೀತಿ ಮಾಡಿದಾಗ ಮನೆಯಲ್ಲಿ ಖಂಡಿತವಾಗಲಿ ಲಕ್ಷ್ಮಿ ನೆಲೆಸೋದಕ್ಕೆ ಸಾಧ್ಯವಿಲ್ಲ. ಸಂಜೆ ಆಯಿತಾ ದೀಪ ಹಚ್ಚಿ ಮನೆಯಲ್ಲಿ, ಅದೇನು ಹಿತ್ತಾಳೆದಾಗಿರ್ಬೋದು ಅಥವಾ ಮಣ್ಣಿನ ದೀಪ ಆಗಿರ್ಬೋದು, ಯಾವುದೋ ಒಂದು ದೀಪ ಹಚ್ಚಿ. ಖಂಡಿತವಾಗ್ಲೂ ದೀಪಾವಳಿ ಬಂದಾಗ ಮಾತ್ರ ದೀಪ ಹಚ್ತಾರೆ, ಯಾವುದೋ ಒಂದು ಮಾಘ ಮಾಸ ಬಂದಾಗ ಮಾತ್ರ ದೀಪ ಹಚ್ತಾರೆ, ಏನೋ ಒಂದು ವ್ರತ ಮಾಡ್ತಾ ಇರ್ತಾರೆ ಅವಾಗ ಇಲ್ಲ, ದಿನನಿತ್ಯ ಹಚ್ಚಿ, ಏನು ತೊಂದರೆ ಇಲ್ಲ. ದೀಪ ಲಕ್ಷ್ಮಿ, ಅದು ಬಾಗಿಲು ಹೊರಗಡೆನೂ ಉರಿಬೇಕು, ಮನೆಯಲ್ಲಿ ದೇವ್ರ ಮನೆಯಲ್ಲೂ ಉರಿಬೇಕು. ಅಕಸ್ಮಾತ್ ದೇವ್ರ ಮನೆ ನಿಮ್ಮ ಮನೇಲಿ ಇಲ್ಲ, ದೇವ್ರು ನಾನು ನಂಬಲ್ಲ, ಒಂದು ಕ್ಯಾಂಡ್ಲ್ ಆದರೂ ಇಡಿ, ಡೈನಿಂಗ್ ಟೇಬಲ್ ಮೇಲೆ ಒಂದು ಕ್ಯಾಂಡ್ಲ್ ಇಡಿ, ದೀಪ ಹಚ್ಚಿಡಿ. ದೇವ್ರ ಪೂಜೆನೇ ಮಾಡಬೇಕು, ಆ ಥರದ್ದೇನು ನಿಯಮಗಳಿಲ್ಲ. ಮಾಡಿದ್ರೆ ಬಹಳ ಒಳ್ಳೆಯದು, ಮಾಡಲಿಲ್ಲ, ಕೆಲವ್ರು ಮಾಡಲ್ಲ, ಮಾಡರ್ನ್ ಲೈಫ್ನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಂಡು ದೇವ್ರ ಮನೆಯೇ ಬೇಡ, ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಏನೋ ಅವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆ ರೀತಿ ಮಾಡ್ತಾರೆ. ಅದನ್ನು ನೀವು ನೋಡಿಕೊಂಡು ಮಾಡ್ಬೋದು. ಆದರೂ ಕೂಡ ಸಮಾಧಾನವೇ ನಿಜವಾಗ್ಲೂ ಅತ್ಯದ್ಭುತವಾದ ಬದುಕು, ಬಂಗಾರವನ್ನು ಹಾಕಿಸೋದು. ಅದಕ್ಕೆ ನಿಧಾನವೇ ಪ್ರಧಾನ. ದಾನಕ್ಕೂ ನಿಧಾನ ದೊಡ್ಡದು. ಅನ್ನೋಂಗೆ ಸಮಾಧಾನ, ಆತರ ಪಡುವಂಥ ಅವಶ್ಯಕತೆ ಇಲ್ಲ. ಸ್ಲೋಲಿಯಾಗಿ ಎಲ್ಲವನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗಲೂ ನಿಮ್ಮ ಬದುಕು ಉತ್ತಮವಾದ ಹಾದಿಯನ್ನು ಹಿಡ್ಕೊಳ್ಳುತ್ತೆ, ಹೈವೇ ಸಿಗುತ್ತೆ. ಇಲ್ಲಾಂದರೆ ಗಲ್ಲಿ ರೋಡಲ್ಲೆಲ್ಲ ಸುತ್ತಬೇಕಾಗ್ತಾ ಇರುತ್ತೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗೆ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ
ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.